ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ, ನಾನು ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಕತ್ತೀನಿ ನೋಡ್ರಿ. ಉಪ್ಪಿಟ್ಟಂತೂ ಎಲ್ಲರಿಗೂ ಬರತೈತಿ, ಉಪ್ಪಿಟ್ಟು ಮಾಡೋದು ಯಾವ ಥರ ಅಂಥೇಳಿ. ಆದರೂ ನಾನು ಯಾವಾಗಲೂ ರೊಟ್ಟಿ ಮತ್ತು ಚಪಾತಿ ಮಾಡ್ತಿದ್ದೀನಿ ರೀ ನಾಷ್ಟಕ್ಕೆ. ನಂಗೆ ಸ್ವಲ್ಪ ಹೆಲ್ತಿಗೆ ಆರಾಮಿಲ್ಲ ಅಂತ ಅಂದ್ಕೊಳ್ಳಿ ನಾನು ಉಪ್ಪಿಟ್ಟು ಮಾಡ್ಬೇಕಂಥೇಳಿ ರೆಡಿ ಮಾಡಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಭಾಳ ರವೆ ಏನು ಇರ್ತೈತಲ್ಲ ರೀ, ಅದನ್ನ ಕ್ಲೀನಾಗಿ ನಾವು ಹುರ್ಕೋಬೇಕಾಗ್ತೈತೆ ರೀ. ಮತ್ತು ಭಾಳ ರವೆ ಇತ್ತಂದ್ರೆ ನಾವು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ರೂ ನಾವು ಸ್ಟೋರ್ ಮಾಡಿ ಇಡ್ಬೋದು ರೀ. ಅದಕ್ಕೆ ಹುಳಾಗಂಗಿಲ್ಲ ರೀ. ಹುರಿದ ತಿಂಗಳಾನ್ಗಟ್ಲೆ ನಾವು ರವೆ ಇಡ್ಬೋದು ರೀ. ಫ್ರೆಂಡ್ಸ್, ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕೀನಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಹಾಕೀನಿ ರೀ. ಮತ್ತು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೀನಿ ನೋಡಿರಿ. ನಾವು ಹೆಚ್ಚು ರವೆ ತೊಗೊಂಬರಂಗಿಲ್ಲ ರೀ. ಯಾಕಂತಂದ್ರೆ ನಾವು ಮುಗಿಲನ ತೊಗೊಂಬಂದು ಅಂತಂದ್ರೆ ನಾವು ಹೆಚ್ಚು ರವದ ಐಟಮ್ಮ ಅವಲಕ್ಕಿ ಏನೂ ಮಾಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ತಂದಾಗ ಒಂದು ವೇಳೆ ಉಳಿತಂದ್ರೆ ನಾನು ಹುರಿದ ಇಟ್ಬಿಟ್ರೆ ಚಲೋ ಇರ್ತೈತೆ ರೀ. ಫ್ರೆಂಡ್ಸ್, ಇಲ್ಲಿ ನಾನು ಕರಿಬೇವು ಹಾಕೀನಿ ರೀ ಮತ್ತು ಕೊತ್ತಂಬರಿ ಹಾಕೀನಿ ನೋಡಿರಿ. ಉಪ್ಪಿಟ್ಟಂತೂ ಭಾಳ ದಿನ ಆತ ಮಾಡಿರಲಿಲ್ಲ ರೀ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಐತಿ, ಅದಕ್ಕೆ ನಾನು ವಿಡಿಯೋ ಹಾಕಿಲ್ಲ. ಫ್ರೆಂಡ್ಸ, ವಿಡಿಯೋ ಯಾರೆಲ್ಲ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಇಲ್ಲಿ ನಾನು ಉಪ್ಪು ಹಾಕೀನಿ ಮತ್ತು ಇದಕ್ಕೆ ಉಪ್ಪಿಟ್ಟಿಗೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಬೇಕು ರೀ. ಸಕ್ಕರೆ ಹಾಕೋದ್ರಿಂದ ಇದ್ರದ್ದು ಟೇಸ್ಟ್ ಬಹಳ ರುಚಿ ಆಗ್ತೈತಿ. ನಾವು ಯಾವುದೇ ಥರ ದೊಡ್ಡ ರವೆ ಇರಲಿ ಸಣ್ಣ ರವೆ ಇರಲಿ ನಾವು ಹುರಿದು ಇಡೋದ್ರಿಂದ ಭಾಳ ಚಲೋ ಇರ್ತದೆ ಫ್ರೆಂಡ್ಸ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕೀನಿ ರೀ ಮತ್ತು ನೀರು ಹಾಕೀನಿ ರೀ. ನಮಗೆ ನೀರು ತಿಳಬೇಕಾದ್ರೆ ತೆಳ್ಳಗೆ ಬೇಕಾದ್ರೆ ನಾವು ಸ್ವಲ್ಪ ನೀರು ಹೆಚ್ಚು ಹಾಕೋಬೋದು ರೀ. ಮತ್ತು ಗಟ್ಟಿ ಬೇಕಾದ್ರೆ ನಾವು ಸ್ವಲ್ಪ ನೀರು ಕಡಿಮೆ ಹಾಕೋಬೋದು ರೀ. ನೀರು ಇಲ್ಲಿ ಕುದಿಯಾಕತ್ತಾವ ರೀ. ನಾನು ರವಾನೂ ಹಾಕ್ಕೊಂಡೆ ನೋಡಿರಿ ಫ್ರೆಂಡ್ಸ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ನಾವು ತುಪ್ಪ ಹಾಕ್ಕೊಂತಿದ್ರೂ ಭಾಳ ಟೇಸ್ಟಿ ಆಗ್ತೈತೆ ರೀ. ಉಪ್ಪಿಟ್ಟಂತೂ ರೆಡಿ ಆಗೈತಿ. ಶ್ರೀಹಾನ್ಗೆ ಸನಿಗಗೆ ನಾಷ್ಟಕ್ಕೆ ಉಪ್ಪಿಟ್ಟು ಹಾಕ್ಕೊಟ್ರೆ ಆಯ್ತು ನೋಡ್ರಿ. ಸ್ವಲ್ಪ ಬ್ಯಾಂಕಿಗೆ ಕೆಲಸ ಐತ್ರಿ, ಬ್ಯಾಂಕಿಗೆ ಹೋಗ್ಬೇಕ್ರಿ. ನಾನು ಬ್ಯಾಂಕಿಗೆ ಹೋಗಿ ಆಮೇಲೆ ಅಲ್ಲಿ ಗುಡಿ ಐತ್ರಿ, ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ಆಯ್ತು ನೋಡ್ರಿ. ಈಗ ಉಪ್ಪಿಟ್ಟಂತೂ ಆಗೈತಿ, ನಾಷ್ಟ ಹಾಕಿಕೊಟ್ರೆ ರೆಡಿಯಾಗಿ ಅವರಿಬ್ಬರು ಸಾಲಿಗೆ ಹೋದ್ರಂದ್ರೆ ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ ಫ್ರೆಂಡ್ಸ. ಬಿಸಿಲಂತೂ ಭಾಳ ಐತ್ರಿ. ಸನಿಕವು ಡ್ಯಾಡಿ ಇದ್ರೆ ಕರ್ಕೊಂಡು ಹೋಗ್ತಿದ್ದರು, ಬಟ್ ಅವ್ರ ಮೇಲೆ ಡಿಪೆಂಡೇ ಇರೋಕ್ಕಾಗಂಗಿಲ್ಲ ರೀ. ಇಲ್ಲಂತಂದ್ರೆ ಬ್ಯಾಂಕು ಬಂದ್ ಆಗ್ತೈತಿ. ಫಸ್ಟ್ ನಾನು ದೇವ್ರ ಗುಡಿಗೆ ಬಂದು ನಮಸ್ಕಾರ ಮಾಡಿ ನೋಡಿರಿ. ಇಲ್ಲಿ ನಾನು ಲಾಸ್ಟ್ ವ್ಲಾಗ್ ಒಳಗೆ ತೋರ್ಸೀನಿ ರೀ, ಒಂದು ವ್ಲಾಗ್ ಹಾಕೀನಿ ನಾನು ಫುಲ್ ಡೀಟೇಲ್ಸ್. ಇಲ್ಲಿ ಭೂವರಾಹ ದೇವ್ರ ಗುಡಿ ಐತಿ ಮತ್ತು ನರಸಿಂಹಸ್ವಾಮಿ ದೇವ್ರ ಗುಡಿ ಐತಿ ನೋಡಿರಿ ಫ್ರೆಂಡ್ಸ್. ಭಾಳ ಫೇಮಸ್ ಐತ್ರಿ. ಅಪರೂಪ ರೀ ನರಸಿಂಹಸ್ವಾಮಿ ಗುಡಿ ಇದ್ದಿದ್ದ ಮತ್ತು ಭೂವರಾಹ ಸ್ವಾಮಿ. ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆಯಿಂದ ಭಕ್ತರಾಗಲಿ ಮತ್ತು ಪ್ರವಾಸಿಗರಾಗಲಿ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ನೋಡಿರಿ ಫ್ರೆಂಡ್ಸ. ನಾನು ವಿಡಿಯೋ ಹಾಕೀನಿ ನಮ್ಮೂರಿನ ದೇವಸ್ಥಾನ ಅಂಥೇಳಿ. ಆ ವಿಡಿಯೋ ಬೇಕಾದರೆ ನೀವು ನೋಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಡ್ತೀನಿ, ನೀವು ನೋಡ್ಬೋದು ರೀ ಫ್ರೆಂಡ್ಸ, ನಮ್ಮೂರಿನ ದೇವಸ್ಥಾನದ ವಿಡಿಯೋ. ಫ್ರೆಂಡ್ಸ್, ನೋಡ್ಬೋದು ರೀ ನಮ್ಮೂರಿನ ದೇವಸ್ಥಾನ ಹೆಂಗೈತೆ ಅಂಥೇಳಿ. ಮೂವ್ಮೆಂಟ್ ಅಂತೂ ನಂತ ಒಂದು ಕಳೆದೈತ್ರಿ, ನಾನು ತೊಗೋಬೇಕ್ರಿ. ಮೂವ್ಮೆಂಟ್ ಇರಲಿಲ್ಲ ಅಂತಂದ್ರೆ ಹೆಂಗೆ ಅನಿಸ್ತೈತೆ ರೀ, ಅಸಹ್ಯವಾಗಿ ಅನಿಸ್ತೈತಿ. ಹೆಣ್ಮಕ್ಳಿಗಂತೂ ಮೂವ್ಮೆಂಟ್ ಲಕ್ಷಣವಾಗಿನ ಕಾಣ್ತೈತೆ ನೋಡಿರಿ ಫ್ರೆಂಡ್ಸ.
ಗೋಲ್ಡ್ ರೇಟ್ ಅಂತೂ 66,000 ಆಗೈತಿ. ಒಂದು ಸಣ್ಣ ನಾವು ಮುಗ್ಬಟ್ಟು ತೊಗೋಕೆ ಹೋದ್ರೂ ಇಲ್ಲಂತಂದ್ರೂ 1,000 ರೂಪಾಯಿ 1,200 ರೂಪಾಯಿ ಬೇಕು ರೀ. ವಿತೌಟ್ ಅದ್ರದ್ದು ಪಿರ್ಕಿ, ವಿತೌಟ್ ಗೋಲ್ಡ್ ಇಲ್ಲಿದ್ದ ಗೋಲ್ಡ್ ಇತ್ತಂದ್ರೆ ಪಿರ್ಕಿ ಏನಾದರೂ ಗೋಲ್ಡ್ ಇತ್ತಂದ್ರೆ ಒಂದು 3,000 ರೂಪಾಯಿ ಆದರೂ ಬೇಕು ರೀ ಫ್ರೆಂಡ್ಸ್. ಅದನ್ನ ತೊಗೋಬೇಕ್ರಿ, ನಾನು ತೊಗೋಕೆ ಹೋಗಿಲ್ಲ ರೀ, ತೊಗೋಬೇಕ್ರಿ ನಾನು. ಫ್ರೆಂಡ್ಸ್ ಇದು ನೋಡ್ಬೋದು ರೀ, ನಮ್ದು ಊರಿಂದ ಲಕ್ಷ್ಮೀ ದೇವಸ್ಥಾನ ಐತೆ ನೋಡ್ರಿ. ಬಿಸಿಲಂತೂ ಭಾಳ ಐತಿ. ಈಗ ನಾನು ಬ್ಯಾಂಕಿಗೆ ಹೊಂಟೇನಿ ರೀ. ಬ್ಯಾಂಕಿಗೆ ಹೋಗ್ಬೇಕಂತಂದ್ರೆ ಒಂದು ಅರ್ಧ ತಾಸಾದರೂ ಬೇಕು ರೀ. ಈಗ ಬ್ಯಾಂಕಿಗೆ ಬಂದೀನಿ. ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಆಯ್ತು ನೋಡಿರಿ ಫ್ರೆಂಡ್ಸ್. ಸನಿಕಗೌಡ ಡ್ಯಾಡಿ ಒಂದು ಹೊಸ ವಾಚ್ ತೊಗೊಂಬಂದಾರಿ, ಅಜಂತ ಅಂಥೇಳಿ ನೋಡಿರಿ ಫ್ರೆಂಡ್ಸ್. ಭಾಳ ಸಿಂಪಲ್ ಆಗೈತಿ. ಇದಕ್ಕೆ ರೇಟ್ ಬಂದ 400. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ವಿಡಿಯೋ ನೋಡಿದಾಗಾಗಿ ಥ್ಯಾಂಕ್ ಯು.